ಮಂಡ್ಯ ಲೋಕಸಭಾ ಕ್ಷೇತ್ರ ದಿನೇ ದಿನೇ ಕುತೂಹಲದ ರಣಕಣವಾಗಿ ಮಾರ್ಪಾಡಾಗ್ತಾ ಇದೆ. ಕಾರಣ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ. ಆಲ್ರೆಡಿ ಅದು ಜೆಡಿಎಸ್ಗೆ ಆ ಕ್ಷೇತ್ರವನ್ನ ಬಿಟ್ಟು ಕೊಡಲಾಗಿದೆ. ಆದ್ರೆ ಈಗ ದಳಪತಿಗಳಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀವೇ ಸ್ಪರ್ಧೆ ಮಾಡಿ ಅಂತ ಕ್ಷೇತ್ರದ ಜನ ಒತ್ತಾಯ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಹೆಸರು ಘೋಷಣೆ ಮಾಡುವಂತೆ ಪಟ್ಟು, ಅದು ಕೂಡ ಇವತ್ತೇ ಘೋಷಣೆ ಮಾಡಬೇಕು ಅಂತ ನಾಯಕರು ಪಟ್ಟು ಹಿಡಿದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜೆಡಿಎಸ್ ಮುಖಂಡರ ಜೊತೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮನೆ ಮುಂದೆ ಬೆಂಬಲಿಗರು ಧರಣಿ ಕೂತ್ಕೊಂಡಿರುವಂತಹ ಪ್ರಸಂಗ ಕೂಡ ನಡೆದ್ಬಿಡ್ತು. ಇವತ್ತೇ ಅಭ್ಯರ್ಥಿ ಘೋಷಣೆ ಆಗಬೇಕು. ಕುಮಾರಸ್ವಾಮಿ ಇಲ್ಲವೇ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ ಹೆಚ್ಚಾಗ್ತಾ ಇದೆ ಬೆಂಬಲಿಗರಿಂದ. ತಮ್ಮೆಲ್ಲರ ಪ್ರೀತಿಯ ರೈತರ ಮಗ, ನಮ್ಮೆಲ್ಲರ ಆಶಾ ಕಿರಣ, ಪೂಜ್ಯ ತಂದೆಯವರು ಬೆಳಿಗ್ಗೆ ಕಳೆದ 4 ದಿನದ ಹಿಂದೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ತಂದೆಯವ್ರಿಗೆ ಮತ್ತೊಮ್ಮೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 9 ಗಂಟೆಗೆ ಹೊರಟು ಬಂದು JP ನಗರದ ನಮ್ಮ ನಿವಾಸಕ್ಕೆ ತಂದೆಯವರು ತೆರಳಿದ್ದಾರೆ, ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ. ಕಳೆದ ವಾರ 10 ದಿನದ ಹಿಂದೆ ಜಿಲ್ಲೆಗೆ ಎಲ್ಲ ವರ್ಕರ್ಸ್ ಮೀಟಿಂಗ್ನ ಕರೆದಿದ್ವಿ. ಕೂಡ ಮಾಧ್ಯಮದಲ್ಲಿ ಅದನ್ನು ತೋರಿಸಿದ್ದೀರಿ. ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ ಮಾಜಿ ಶಾಸಕರುಗಳು, ಈಗಿರ್ತಕ್ಕಂಥ ಏಕೈಕ ಶಾಸಕರು ಮಂಜು ಅವರು, ನಾವೆಲ್ಲರೂ ಸೇರಿದ್ವು. ಆ ವರ್ಕರ್ಸ್ ಮೀಟಿಂಗ್ನಲ್ಲಿ ತಂದೆಯವ್ರ ಮನಸ್ಸಿನಲ್ಲಿ ಸಾಕಷ್ಟು ಸಮರ್ಥವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಬಲಿಷ್ಠವಾಗಿರ್ತಕ್ಕಂಥ ನಾಯಕತ್ವ ಭಾಳ ಜನ ಇದ್ದಾರೆ. ಅದನ್ನು ಬೆಳೆಸಿರ್ತಕ್ಕಂಥವ್ರು ನಮ್ಮ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಯಾರಾದರೂ ಅವರಲ್ಲೇ ಒಬ್ಬರನ್ನ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರಲ್ಲಿ ಇದ್ದಂಥ ಭಾವನೆ. ಆದರೆ ಅಲ್ಲೋದಂಥ ಸಂದರ್ಭದಲ್ಲಿ ವಾತಾವರಣ ಬೇರೆ ರೀತಿ ಇತ್ತು. ನಾವು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಮಾಡಿದ್ದೀವಿ, ಪ್ರೀತಿಯನ್ನು ನಿರೀಕ್ಷೆ ಮಾಡಿದ್ದೀವಿ. ಹಲವಾರು ವರ್ಷದಿಂದ ಪಕ್ಷದ ಪರವಾಗಿ ಪಕ್ಷ ಎಂಥ ಸಂಕಷ್ಟ ಕಾಲದಲ್ಲೂ ನಮ್ಮ ಕಾರ್ಯಕರ್ತರು ಇವತ್ತು ಯಾವ ರೀತಿ ನೀವು ನೋಡ್ತಿದ್ದೀರಿ, ಭಾಳ ಇವತ್ತು ಇಡೀ ಜಿಲ್ಲೆಯಾದ್ಯಂತ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇವತ್ತೇನು ಪಕ್ಷವನ್ನು ಭಾಳ ಸದೃಢವಾಗಿ ಕಟ್ಟಿ ಬೆಳೆಸಿದ್ದಾರೆ. ಬಹುತೇಕ ಎಲ್ಲರೂ ಇವತ್ತು ಬಂದಿದ್ದಾರೆ. ಇಲ್ಲಿ ಅವರವರ ಅಭಿಪ್ರಾಯಗಳು, ಅವ್ರದ್ದು ಒಂದೇ ಅಭಿಪ್ರಾಯ, ಕುಮಾರಣ್ಣ ಅವರು ಬಂದು ಈ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಡ ಏನು ಕೇಳಿಬರ್ತಾ ಇದೆ. ಅವರ ಒಂದು ಪ್ರೀತಿಗೆ ಬಹುಶಃ ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಉತ್ತರವನ್ನು ಕೊಡಬೇಕಾಗ್ತದೆ. ಎಲ್ಲರ ಒಂದು ನಿರೀಕ್ಷೆ ಏನಿದೆ, ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ತಂದೆಯವರು ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, 2018ರಲ್ಲಿ ರಾಮನಗರ ಹಾಗೂ ಚನ್ನಪಟ್ಟಣ ಎರಡೂ ತಾಲೂಕಿನಲ್ಲಿ ಸ್ಪರ್ಧೆ ಮಾಡಿದಂಥದ್ದು. ಚನ್ನಪಟ್ಟಣದ ಕಾರ್ಯಕರ್ತರುಗಳು ಹಲವಾರು ವರ್ಷಗಳಿಂದ ಸಾಕಷ್ಟು ನೋವನ್ನು ಅನುಭವಿಸಿದರು. ಹಾಗಾಗಿ ಅಲ್ಲಿ ಒಂದು ಒತ್ತಡ ಕೇಳಿಬಂದಂಥ ಸಂದರ್ಭದಲ್ಲಿ ಅವರ ಒಂದು ಕೂಗಿಗೆ ಮಣಿದು ಕುಮಾರಣ್ಣ ಅವರು 2 ಕಡೆ ಸ್ಪರ್ಧೆ ಮಾಡ್ತಾರೆ. ಅದೊಂದು ಇತಿಹಾಸ. 2 ಕಡೆ ಜನಗಳ ಆಶೀರ್ವಾದ ಮಾಡ್ತಾರೆ. ಈಗ ಹಾಲಿ ಶಾಸಕರು ಇರ್ತಕ್ಕಂಥದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಕುಮಾರಣ್ಣ ಅವರು. ಹಾಗಾಗಿ ನಾಳೆ ದಿನ ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಮುಖಂಡರುಗಳನ್ನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಸಹಜವಾಗಿ ದೊಡ್ಡ ಮಟ್ಟದ ಕುತೂಹಲ, ದಳಪತಿಗಳಿಗೆ ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡಲಾಗಿದ್ರು ಕೂಡ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ. ಕುಮಾರಸ್ವಾಮಿ ಅವರು ಈ ತಾನೇ ಚಿಕಿತ್ಸೆಗೆ ಒಳಪಟ್ಟು ವಾಪಸ್ ಆಗಿದ್ದಾರೆ. ಬಟ್ ಪ್ರಚಾರ ಕಾರ್ಯಗಳಲ್ಲಿ, ಕ್ಷೇತ್ರಗಳಲ್ಲಿ ಓಡಾಟ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೋ ಮನಸ್ಸು ಮಾಡದಂಗೆ ಕಾಣಿಸ್ತಾ ಇಲ್ಲ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ ಬೆಳವಣಿಗೆ ಆಗ್ತಾ ಇದೆ, ಮಾಹಿತಿ ಕೊಡಬಹುದಾ?
ಶ್ರುತಿ, ಮಂಡ್ಯ ವಿಚಾರವಾಗಿ JDS ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಈಗ ಸಾಕಷ್ಟು ಮನೆ ಮಾಡಿದೆ. ಕಾರ್ಯಕರ್ತರು ಕೂಡ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ಕುಟುಂಬದವರೇ ಸ್ಪರ್ಧೆ ಮಾಡಬೇಕು ಅನ್ನೋದು ಅಲ್ಲಿನ ಕಾರ್ಯಕರ್ತರ ಒತ್ತಡ. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರಾದರೂ ಸ್ಪರ್ಧೆ ಮಾಡಬೇಕು, ಅದನ್ನು ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಕಷ್ಟ ಆಗುತ್ತೆ ಗೆಲ್ಲೋದು ಅನ್ನೋದು ಅವರ ಒಂದು ಯೋಚನೆ. ಆ ನಿಟ್ಟಿನಲ್ಲೇ ಇವತ್ತು ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಆಗಮಿಸಿ ಒತ್ತಡವನ್ನು ಹಾಕಿದ್ದಾರೆ. ಮಂಡ್ಯ JDS ಕಾರ್ಯಕರ್ತರು ಮುಖಂಡರೆಲ್ಲ ಕುಮಾರಸ್ವಾಮಿಯವರ ನಿವಾಸಕ್ಕೆ ಬಂದು ಒತ್ತಡವನ್ನು ಹಾಕಿದ್ದಾರೆ. ನೀವೇ ಸ್ಪರ್ಧೆ ಮಾಡಿ ಅನ್ನೋ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಈಗಷ್ಟೇ ಹೃದಯ ಶಸ್ತ್ರಚಿಕಿತ್ಸೆ ಮುಗಿಸಿ ಮನೆಗೆ ಬಂದಿದ್ದಾರೆ. ಆರೋಗ್ಯದ ಸಮಸ್ಯೆ ಅಂದರೆ ಇನ್ನೂ ಚೇತರಿಸ್ಕೊಳ್ಬೇಕು, ಅವರು ಶಸ್ತ್ರಚಿಕಿತ್ಸೆ ಆಗಿದೆ, ಚೇತರಿಸ್ಕೊಳ್ಬೇಕು. ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಇಡೀ ಮಂಡ್ಯ ಸುತ್ತಬೇಕು ಮತ್ತು ರಾಜ್ಯಾದ್ಯಂತ ಸುತ್ತಬೇಕು ಅವರು. ಹೀಗಾಗಿನೇ ಕಷ್ಟ ಆಗ್ಬೋದು ಅನ್ನೋದು ಒಂದು ಅವರ ಕುಟುಂಬದಲ್ಲಿರುವಂಥ ಚರ್ಚೆ. ಹೀಗಾಗಿನೇ ನಿಖಿಲ್ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಒಂದು ಚಿಂತನೆ ಕೂಡ ನಡೀತಾ ಇದೆ. ಆದರೆ ನಿಖಿಲ್ ಅವರು ಸದ್ಯದ ಮಟ್ಟಿಗೆ ಕಳೆದ ಸೋಲಿನ ಹಿನ್ನೆಲೆಯಲ್ಲಿ ಅವರು ಇನ್ನೂ ಕೂಡ ಅದರಿಂದ ಹೊರಬಂದಿಲ್ಲ. ಹೀಗಾಗಿ ಮತ್ತೆ ಸೋಲಾದರೆ ಮತ್ತೆ ತೀವ್ರ ಹಿನ್ನಡೆ ಆಗುತ್ತೆ. ಆ ನಿಟ್ಟಿನಲ್ಲೇ ನಿಖಿಲ್ ಕುಮಾರಸ್ವಾಮಿಯವರು ಒಪ್ತಾ ಇಲ್ಲ. ಆದರೆ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ಪಕ್ಷದ ಮುಖಂಡರೆಲ್ಲ ಈ ಬಗ್ಗೆ ಚರ್ಚಿಸಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಕಣಕ್ಕಿಳುವುದಂತೂ ಪಕ್ಕ. ಆದರೆ ಯಾರು ಅನ್ನೋದು ದೇವೇಗೌಡರು ಮತ್ತು ಪಕ್ಷದ ಮುಖಂಡರೆಲ್ಲ ಅದನ್ನು ನಿರ್ಧಾರ ಮಾಡ್ತಾರೆ. ಕುಮಾರಸ್ವಾಮಿಯವರ ಆರೋಗ್ಯ ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಆ ಕ್ಷೇತ್ರದಲ್ಲಿ ನಿಲ್ಲಬೇಕಾ ಬೇಡವಾ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಅಲ್ಲಿನ ಕಾರ್ಯಕರ್ತರ ಒತ್ತಡ ಇದೆ. ಕುಮಾರಸ್ವಾಮಿಯವ್ರು ನಿಲ್ಲಬೇಕು ಅಥವಾ ನಿಖಿಲ್ ಕುಮಾರಸ್ವಾಮಿಯವರು ನಿಲ್ಲಬೇಕು ಅಂತ ದೇವೇಗೌಡರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇನ್ನೆರಡು ದಿನದಲ್ಲಿ ಆ ವಿಚಾರವಾಗಿ ಸಭೆಯನ್ನು ಮಾಡಿ ಅಂತಿಮ ನಿರ್ಧಾರ ಹೊರಬರುವ ಸಾಧ್ಯತೆ ಇದೆ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.